ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸಿಲಿಕಾನ್ ಸಿಟಿಗೆ ಕಾಡ್ತಿರೋದು ಹೇಗೆ? ಬ್ರಿಟನ್ ಭೂತದ ಭಯ. ಹೊಸ ವರ್ಷಾಚರಣೆಗೆ ಜಾರಿಯಾಗುವ ಹೊಸ ಗೈಡ್ಲೈನ್ಸ್ಗಳೇನು? ಪ್ರತಿಮೆ ವಿರುದ್ಧದ ದಾದಾಗಿರಿಗೆ ಸಿಡಿದೆದ್ದಿದ್ದು ಹೇಗೆ? ವಿಷ್ಣುವರ್ಧನ್ ಫ್ರಾನ್ಸ್. ಜಾಮೀನಿಗಾಗಿ ತುಪ್ಪದ ಬೆಡಗಿ ಆಡ್ತಿರೋ ನೌಟಂಕಿ ಆಟವೇನು? ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರೋದಕ್ಕೆ ಬ್ರಿಟನ್ ಭೂತದ ಭೀತಿ. ಇಂಗ್ಲೆಂಡ್ನಿಂದ ಬಂದ ಎಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ? ಏರ್ಪೋರ್ಟ್ನಲ್ಲಿ ಆರೋಗ್ಯ ಇಲಾಖೆ ಕಾಟಾಚಾರದ ಟೆಸ್ಟ್ ಮಾಡ್ತಾ ಇದೆಯಾ? ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9ನಲ್ಲಿ. ಬ್ರಿಟನ್ನಲ್ಲಿ ಪತ್ತೆಯಾಗಿರೋ ಕೊರೋನಾ ರೂಪಾಂತರಿಯಿಂದ ಬೆಂಗಳೂರಲ್ಲಿ ಕ್ಷಣ ಕ್ಷಣಕ್ಕೂ ಭೀತಿ ಹೆಚ್ಚಾಗುತ್ತಿದೆ. ಇಂಗ್ಲೆಂಡ್ನಿಂದ ಬಂದವರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗ್ತಿದೆ. ಹೀಗಾಗಿ ಬ್ರಿಟನ್ನಿಂದ ಬಂದವರು ಕೈಗೆ ಸಿಗದೆ ಹೋದರೆ ಪೊಲೀಸರಿಗೆ ದೂರು ನೀಡಲು ಚಿಂತನೆ ನಡೆಸಲಾಗಿದೆ. ಬ್ರಿಟನ್ನಿಂದ ಬಂದವರಿಗೆ 7 ದಿನಗಳ ಕ್ವಾರಂಟೈನ್ ಕಡ್ಡಾಯವಾಗಿದ್ದು, ಕ್ವಾರಂಟೈನ್ ಅವಧಿ ಅಂತ್ಯವಾಗುವಷ್ಟರಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ. ಡಿಸೆಂಬರ್ 15ರಿಂದ 20ರವರೆಗೆ 1512 ಜನ ಬ್ರಿಟನ್ನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಪೈಕಿ 1248 ಜನರು ಕೋವಿಡ್ ಟೆಸ್ಟ್ಗೆ ಲಭ್ಯವಾಗಿದ್ದು, ಈಗಾಗಲೇ 706 ಜನರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ. ಇದರಲ್ಲಿ 542 ಜನರ ಕೋವಿಡ್ ವರದಿ ಸಿಕ್ಕಿದ್ದು, 11 ಜನರಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ. 319 ಜನರಿಗೆ ನೆಗೆಟಿವ್ ವರದಿ ಬಂದಿದ್ದು, 212 ಜನರ ವರದಿ ಇನ್ನೂ ಬರಬೇಕಿದೆ. ಆದರೆ 264 ಜನರು ಇದುವರೆಗೂ ಟೆಸ್ಟ್ಗೆ ಲಭ್ಯವಾಗಿಲ್ಲ. ಕೆಲವರು ಬೇರೆ ಬೇರೆ ಜಿಲ್ಲೆಯಲ್ಲಿ ಇರೋ ಬಗ್ಗೆ ಮಾಹಿತಿ ಇದ್ದು, ಇನ್ನು ಕೆಲವರು ಎಲ್ಲಿದ್ದಾರೋ ಅನ್ನೋ ಮಾಹಿತಿಯೇ ಇಲ್ಲ. ವಿದೇಶದಿಂದ ಬಂದ 1138 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು, ಈ ಪೈಕಿ 14 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಕೋವಿಡ್ ಇರುವವರನ್ನ ನಿಮಾನ್ಸ್ ಆಸ್ಪತ್ರೆಗೆ ಕಳುಹಿಸಿದ್ದು, ಸೋಂಕಿತರನ್ನ ದೀರ್ಘವಾಗಿ ಪರೀಕ್ಷೆ ಮಾಡುತ್ತಿದ್ದಾರೆ. ರೂಪಾಂತರಿ ಕೊರೋನಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾಳೆ ಮಾಹಿತಿ ಸಿಗಲಿದೆ. ಕೇಂದ್ರ ಸರ್ಕಾರವೇ ಮಾಹಿತಿ ಬಿಡುಗಡೆ ಮಾಡುತ್ತೆ ಎಂದು ತಿಳಿಸಿದ್ರು. ಹೊಸ ವರ್ಷಕ್ಕೆ ಹೊಸ ಮಾರ್ಗಸೂಚಿ ಪಾಲನೆ ಮಾಡಬೇಕು ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ರು. ವಿದೇಶದಿಂದ ಬಂದ್ರೆ 72 ಗಂಟೆ ಮುಂಚೆ ತೆಗೆದುಕೊಂಡಿರುವ ನೆಗೆಟಿವ್ ಸರ್ಟಿಫಿಕೇಟ್ ನೀಡಬೇಕು, ಇಲ್ಲದಿದ್ರೆ ಟೆಸ್ಟ್ ಮಾಡ್ತೇವೆ. ಆರೋಗ್ಯ ಗೃಹ ಇಲಾಖೆ ಸಮನ್ವಯತೆಯಿಂದ ಮಾರ್ಗಸೂಚಿ ಪ್ರಕಟಿಸುತ್ತೇವೆ ಅಂತ ಹೇಳಿದ್ರು. ಇಂದು ಸಹ ಬೆಂಗಳೂರಿಗೆ 8 ದೇಶಗಳಿಂದ 10 ವಿಮಾನಗಳಲ್ಲಿ ವಿದೇಶಗಳಿಂದ ಪ್ರಯಾಣಿಕರು ಬರಲಿದ್ದಾರೆ. ಫ್ರಾಂಕ್ಫರ್ಟ್, ಶಾರ್ಜಾ, ಮೆನಿಲಾ, ಸಿಂಗಾಪುರ 1019 ಅನಿವಾಸಿ ಭಾರತೀಯರು ಆಗಮಿಸಲಿದ್ದಾರೆ. ಪ್ರಯಾಣಿಕರಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು, ನೆಗೆಟಿವ್ ಬಂದವರಿಗೆ ಹೋಮ್ ಕ್ವಾರಂಟೈನ್ಗೆ ಸೂಚಿಸಿದ್ದಾರೆ. ಅಪಾಯ ತಲೆ ಮೇಲಿದ್ರೂ ಆರೋಗ್ಯ ಇಲಾಖೆ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ಇಲಾಖೆಯ ಎಡವಟ್ಟೆ ಬೆಂಗಳೂರಿಗೆ ಅಪಾಯ ತಂದೊಡ್ಡುವ ಭೀತಿ ಕಾಡ್ತಿದ್ದು, ಕ್ವಾರಂಟೈನ್ ರೂಲ್ಸ್ ಕೇವಲ ಹೇಳಿಕೆಗಷ್ಟೇ ಸೀಮಿತವಾದಂತೆ ಕಾಣ್ತಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ವಿದೇಶದಿಂದ ಬಂದವರಿಗೆ ಕಾಟಾಚಾರದ ಕೋವಿಡ್ ಟೆಸ್ಟ್ ಮಾಡ್ತಿರೋ ಶಂಕೆ ವ್ಯಕ್ತವಾಗಿದೆ. ವಿದೇಶದಿಂದ ಬರುವವರ ಕೈ ಮೇಲೆ ಸೀಲ್ ಹಾಕದ ಸಿಬ್ಬಂದಿ ಎಲ್ಲರನ್ನೂ ಟೆಸ್ಟ್ ಮಾಡಿ ಹಾಗೆಯೇ ಕಳಿಸುತ್ತಿದ್ದಾರೆ. ಕೊರೋನಾ ವಿರುದ್ಧದ ಲಸಿಕೆ ಯುದ್ಧಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಶೀಘ್ರದಲ್ಲೇ ದೇಶದಲ್ಲಿ ಲಸಿಕೆ ನೀಡಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ಡಿಸೆಂಬರ್ 28, 29ರಂದು ಆಂಧ್ರಪ್ರದೇಶ, ಗುಜರಾತ್, ಪಂಜಾಬ್ ಮತ್ತು ಅಸ್ಸಾಂನಲ್ಲಿ ಲಸಿಕೆ ಹಂಚಿಕೆಯ ರಿಹರ್ಸಲ್ ನಡೆಯಲಿದೆ. 4 ರಾಜ್ಯಗಳ ಎಲ್ಲಾ ಜಿಲ್ಲೆಗಳಿಗೂ ನಕಲಿ ವ್ಯಾಕ್ಸಿನ್ ಸಾಗಾಟ ಮಾಡಿದ್ದು, ಪ್ರತಿ ಜಿಲ್ಲೆಯಲ್ಲಿ 100 ಮಂದಿಗೆ ಅಣಕು ಲಸಿಕೆ ನೀಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳಲ್ಲಿ ಲಸಿಕೆ ನೀಡಿಕೆ ತರಬೇತಿ ಪೂರ್ಣಗೊಂಡಿದೆ. 681 ಜಿಲ್ಲೆಗಳಲ್ಲಿ 49,604 ವೈದ್ಯಕೀಯ ಸಿಬ್ಬಂದಿಗೆ ತರಬೇತಿ ನೀಡಿದ್ದು, ದೇಶದಲ್ಲಿ ಶೀಘ್ರವೇ ಲಸಿಕೆ ನೀಡೋ ಪ್ರಕ್ರಿಯೆ ಆರಂಭವಾಗಲಿದೆ. ಇನ್ನು ಆಂಧ್ರಪ್ರದೇಶ, ಗುಜರಾತ್, ಪಂಜಾಬ್ ಮತ್ತು ಅಸ್ಸಾಂನಲ್ಲಿ ನಡೆಯಲಿರೋ ರಿಹರ್ಸಲ್ನಲ್ಲಿ ಲಸಿಕೆ ಪಡೆಯುವ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ 30 ನಿಮಿಷ ನಿಗಾ ವಹಿಸಲಾಗುತ್ತೆ. ಲಸಿಕೆ ಸಾಗಾಟ, ಲಸಿಕೆ ನೀಡಿಕೆ, ಅಣುಕು ಪ್ರಕ್ರಿಯೆಯಲ್ಲಿ 2360 ಮಂದಿ ಭಾಗಿಯಾಗಲಿದ್ದಾರೆ. ಫೈಜರ್ ಬಳಿಕ ಅಮೆರಿಕದಲ್ಲಿ ಮಾಡರ್ನಾ ಲಸಿಕೆಯನ್ನ ಕೊರೋನಾ ವಾರಿಯರ್ಸ್ಗಳಿಗೆ ವಿತರಿಸಲಾಗ್ತಿದೆ. ಆದರೆ ಮಾಡರ್ನಾ ಕೊರೋನಾ ಲಸಿಕೆ ಪಡೆದ ವೈದ್ಯನಿಗೆ ಅಲರ್ಜಿಯಾಗಿದೆ. ಬೋಸ್ಟನ್ ವೈದ್ಯಕೀಯ ಕೇಂದ್ರದ ಜಿರಿಯಾಟ್ರಿಕ್ ಅಂಕೋಲಾಜಿ ವೈದ್ಯರಿಗೆ ಅಲರ್ಜಿಯಾಗಿದ್ದು, ಲಸಿಕೆ ಪಡೆದ ಕೂಡಲೇ ತಲೆ ತಿರುಗುವಿಕೆ, ಹೃದಯ ಸಂಬಂಧಿ ನೋವು ಕಾಣಿಸಿಕೊಂಡಿದೆ. ವಿಷ್ಣುವರ್ಧನ್ ಅಭಿಮಾನಿಗಳು ಸಿಡಿದೆದ್ದಿದ್ದೇಕೆ? ಹೊಸ ವರ್ಷಕ್ಕೆ ಜಾರಿಯಾಗೋ ಹೊಸ ಗೈಡ್ಲೈನ್ಸ್ಗಳೇನು? ಬೇಲ್ ಪಡೆಯಲು ರಾಗಿಣಿ ದ್ವಿವೇದಿ ಮಾಡಿದ್ದಾರಾ ಅನಾರೋಗ್ಯದ ಪ್ಲಾನ್? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ.
ಮಾಗಡಿ ರಸ್ತೆ ಟೋಲ್ಗೇಟ್ ಬಳಿ ನಟ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಕ್ರಿಯೆ ಧ್ವಂಸ ಮಾಡಲಾಗಿದೆ. ಈ ಹಿಂದೆ ಕಿಡಿಗೇಡಿಗಳು ಪ್ರತಿಮೆ ಎತ್ತೊಯ್ದಿದ್ರು. ಇದೀಗ ಪ್ರತಿಮೆ ಧ್ವಂಸ ಮಾಡಿದ್ದು ಸ್ಥಳದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 1.5 ವರ್ಷದ ಹಿಂದೆ ನಿರ್ಮಿಸಿದ್ದ ಪ್ರತಿಮೆ ಧ್ವಂಸಗೊಳಿಸಿದ್ದು ವಿಷ್ಣು ಮೇಲೆ ಯಾಕೆ ದಬ್ಬಾಳಿಕೆ ಎಂದು ಅಭಿಮಾನಿಗಳು ಪ್ರಶ್ನಿಸಿದ್ದಾರೆ. ವಿಷ್ಣುವರ್ಧನ್ ಪ್ರತಿಮೆ ಧ್ವಂಸದಿಂದ ಅಭಿಮಾನಿಗಳು ಸಿಡಿದೆದ್ದಿದ್ದು ಪ್ರತಿಮೆ ಮರು ಪ್ರತಿಷ್ಠಾಪನೆ ಮಾಡಬೇಕು ಎಂದು ಬಿಗಿಪಟ್ಟು ಹಿಡಿದಿದ್ದಾರೆ. ಸಿಸಿಟಿವಿ ಪರಿಶೀಲಿಸಿ ಸೂಕ್ತ ತನಿಖೆ ಮಾಡಲು ಒತ್ತಾಯಿಸಿದ್ದು ಸಚಿವ ವಿ ಸೋಮಣ್ಣ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಬೇಕು ಎಂದು ಆಗ್ರಹಿಸಿದ್ರು. ಇದೇ ವೇಳೆ ವಿಷ್ಣು ಪ್ರತಿಮೆ ಇಲ್ಲದಕ್ಕೆ ಎದೆ ಹೊಡೆದುಕೊಂಡು ಅಭಿಮಾನಿಗಳು ಕಣ್ಣೀರು ಹಾಕಿದ್ದು ಪೊಲೀಸರ ಜೊತೆ ಪ್ರತಿಭಟನಾಕಾರರು ಮಾತಿನ ಜಟಾಪಟಿ ನಡೆಸಿದ್ರು. ಕೊರೋನಾ ಭೀತಿಯಿಂದ ಹೊಸ ವರ್ಷಾಚರಣೆಗೆ ಹೊಸ ಗೈಡ್ಲೈನ್ಸ್ ಮಾಡಲಾಗ್ತಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕಮಲ್ ಪಂತ್, ಗೃಹ ಸಚಿವರು ಆದೇಶ ಕೊಟ್ಟಿದ್ದಾರೆ. ಹೀಗಾಗಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೂ ಎಂಜಿ ರಸ್ತೆಯಲ್ಲಿ ಯಾವುದೇ ಹೊಸ ವರ್ಷದ ಆಚರಣೆ ಇರಲ್ಲ. ಡಿಸೆಂಬರ್ 17ರಂದು ಸರ್ಕಾರ ಆದೇಶಿಸಿದ್ದ ಮಾದರಿಯಲ್ಲೇ ಗೈಡ್ಲೈನ್ಸ್ ಇರಲಿದೆಯಂತೆ. ಹೆಚ್ಚು ಕಡಿಮೆಯಾದ ಮಾದರಿಯಲ್ಲಿಯೇ ಗೈಡ್ಲೈನ್ಸ್ ಇರುತ್ತೆ ಅಂತ ಕಮಲ್ ಪಂತ್ ಹೇಳಿದ್ದಾರೆ. ಹೊಸ ವರ್ಷಾಚರಣೆಯ ಸಂಬಂಧ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆದಿದ್ದು ನಗರದ ಎಲ್ಲಾ ಪ್ರಮುಖ ರಸ್ತೆಗಳು ಬಂದ್ ಮಾಡಲು ಪ್ಲಾನ್ ಮಾಡಲಾಗಿದೆ. ನಗರಕ್ಕೆ ಎಂಟ್ರಿ ಕೊಡುವ ಎಲ್ಲಾ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಲಿದ್ದು ನಗರದಿಂದ ಹೊರಹೋಗುವವರ ಮೇಲೂ ತೀವ್ರ ನಿಗಾ ಇಡಲಿದ್ದಾರೆ. ಅಲ್ಲದೆ ಬೆಂಗಳೂರಿನ ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡಲು ಚಿಂತನೆ ನಡೆಸಿದ್ದು ಬಾರ್, ಪಬ್, ಎಂಆರ್ಪಿ ಶಾಪ್ ಮಾಲೀಕರ ಜೊತೆ ಸಭೆ ನಡೆಸಲಿದ್ದಾರೆ. ಸಂಕ್ರಾಂತಿ ವೇಳೆಗೆ ರಾಜ್ಯ ರಾಜಕೀಯ ಕ್ರಾಂತಿ ಕುರಿತಂತೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಪಕ್ಷದಲ್ಲಿ ಸಂಚಲನ ಸೃಷ್ಟಿಸಿದೆ. ಯತ್ನಾಳ್ ಹೇಳಿಕೆಯಿಂದ ರಾಜ್ಯ ಬಿಜೆಪಿ ಮುಜುಗರಕ್ಕೊಳಗಾಗಿದ್ದು ಯತ್ನಾಳ್ಗೆ ನೋಟಿಸ್ ಕೊಡುವ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ಆಕ್ಷೇಪಾರ್ಹ ಹೇಳಿಕೆ ನಿಲ್ಲಿಸುವಂತೆ ನೋಟಿಸ್ ಮೂಲಕ ತಾಕೀತು ಮಾಡಲಿದ್ದು ಯತ್ನಾಳ್ ಹೇಳಿಕೆ ಬಗ್ಗೆ ರಾಜ್ಯ ನಾಯಕರಿಂದ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ರವಾನೆ ಮಾಡಿದ್ದಾರೆ. ಶಾಸಕ ಯತ್ನಾಳ್ ಹೇಳಿಕೆ ವಿಚಾರದ ಬಗ್ಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಜೊತೆ ನಳಿನ್ ಕುಮಾರ್ ಕಟೀಲ್ ಚರ್ಚಿಸುವ ಸಾಧ್ಯತೆ ಇದೆ. ಜನವರಿ 1ರಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಅರುಣ್ ಸಿಂಗ್ ಶಿವಮೊಗ್ಗದಲ್ಲಿ ಜನವರಿ 2 ಮತ್ತು 3ರಂದು ನಡೆಯುವ ಕೋರ್ ಕಮಿಟಿ ಸಭೆ ಮತ್ತು ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಮಾತುಕತೆ ನಡೆಸಿ ಅರುಣ್ ಸಿಂಗ್ ನಿರ್ದೇಶನದಂತೆ ಮುಂದಿನ ಕ್ರಮ ಜರುಗಿಸಲು ಪ್ಲಾನ್ ಮಾಡಲಾಗಿದೆ. ಜೈಲಿನಲ್ಲಿ ತುಪ್ಪದ ಬೆಡಗಿ ರಾಗಿಣಿಯ ಮತ್ತೊಂದು ನೌಟಂಕಿ ಆಟ ಶುರುವಾಗಿದೆ. ಸಂಜನಾಗಿ ಜಾಮೀನು ಸಿಕ್ಕ ಬೆನ್ನಲ್ಲೇ ರಾಗಿಣಿಗೆ ಅನಾರೋಗ್ಯ ಕಾಡುತ್ತಿದ್ದು ಬೆನ್ನು ನೋವು ಹೆಚ್ಚಾಗಿದೆಯಂತೆ. ಪದೇ ಪದೇ ಬೆನ್ನು ನೋವು ಎಂದು ಹೇಳ್ತಿರೋ ರಾಗಿಣಿಗೆ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು. ಪರೀಕ್ಷೆ ವೇಳೆ ಆರೋಗ್ಯದಲ್ಲಿ ಗಂಭೀರ ಬದಲಾವಣೆ ಇಲ್ಲ ಎಂದು ವೈದ್ಯರು ತಿಳಿಸಿದ್ದು ಪರಪ್ಪನ ಅಗ್ರಹಾರ ಜೈಲು ಆಸ್ಪತ್ರೆಯಲ್ಲೇ ರಾಗಿಣಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಬೆಂಗಳೂರಿನ ಕೆಂಪೇಪುರ ಅಗ್ರಹಾರ ಸಬ್ ಇನ್ಸ್ಪೆಕ್ಟರ್ ರವಿ ಮಡಿವಾಳರ ದರ್ಪದಿಂದ ಸಾರ್ವಜನಿಕರು ಬೇಸತ್ತಿದ್ದಾರೆ. ನಿನ್ನೆ ಟ್ರಾಫಿಕ್ ಜಾಮ್ ಆಗಿದ್ದ ವೇಳೆ ಸ್ಥಳೀಯರು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ರು. ಈ ವೇಳೆ ರಾಂಗ್ ರೂಟ್ನಲ್ಲಿ ಬಂದ ರವಿ ಮಡಿವಾಳ, ನೀನ್ ಯಾರು ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ, ಐಡಿ ಕಾರ್ಡ್ ತೋರಿಸಿ ಎಂದು ಆವಾಜ್ ಹಾಕಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಹೀಗೆ ರವಿ ಮಡಿವಾಳ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ರಾಗಿ ಮೆತೆಗೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿದ್ದೆಲ್ಲಿ? ರೈತನ ಮೇಲೆ ದರ್ಪ ಮೆರೆದ್ರ ಕೊಡಗಿನ ಪೊಲೀಸರು? ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕರಿಸಿದ್ದು ಏಕೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ರಾಮನಗರ ತಾಲೂಕಿನ ಚಿಕ್ಕಗಂಗನವಾಡಿ ಗ್ರಾಮದಲ್ಲಿ ದುಷ್ಕರ್ಮಿಗಳು ರಾಗಿ ಮೆತೆಗೆ ಬೆಂಕಿ ಹಚ್ಚಿದ್ದಾರೆ. ಶಿವರುದ್ರಪ್ಪ, ದೊಡ್ಡವೀರಯ್ಯ, ಶಾಂತವೀರಪ್ಪ, ಮಲ್ಲಮ್ಮ, ಶಿವರುದ್ರಮ್ಮ ಅನ್ನೋರು ಒಕ್ಕಣೆ ಮಾಡಲು ಕಣದಲ್ಲಿ ರಾಗಿ ಮೆತೆ ಒಟ್ಟಿದ್ರು. ದುಷ್ಕರ್ಮಿಗಳ ಕೃತ್ಯಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ 5 ರಾಗಿ ಮೆತೆ ಭಸ್ಮವಾಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ರಾಮನಗರ ಗ್ರಾಮಾಂತರ ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳ್ಳನೊಬ್ಬ ಮಹಿಳೆ ಚಿನ್ನದ ಸರ ಕಸಿಯಲು ಯತ್ನಿಸಿದ್ದಾನೆ. ಡ್ರಿಪ್ ಹಾಕಿಸಿಕೊಂಡು ಆಸ್ಪತ್ರೆಯಲ್ಲಿ ಅಕ್ಷತಾ ಎಂಬುವವರು ಚಿಕಿತ್ಸೆ ಪಡೆಯುತ್ತಿದ್ರು. ಆಗ ಆಸ್ಪತ್ರೆ ಒಳಗೆ ನುಗ್ಗಿದ ಕಳ್ಳ ಸರ ಕದಿಯಲು ಯತ್ನಿಸಿದ್ದು ಅಕ್ಷತಾ ಕೂಗ್ತಿದ್ದಂತೆ ಮೊಬೈಲ್ ದೋಚಿದ್ದಾನೆ. ಆಗ ಜನ ಬೆನ್ನಟ್ಟಿದಾಗ ಮೊಬೈಲ್ ಎಸೆದು ಕಳ್ಳ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.
ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಲ್ಲಿ ನೆರೆ ಸಂತ್ರಸ್ತರ ಕುಟುಂಬವೊಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಹಿಷ್ಕರಿಸಿದೆ. ಮನೆ ಕುಸಿದ್ರೂ ಪರಿಹಾರ ನೀಡದ್ದಕ್ಕೆ ಪುಟ್ಟತಾಯಮ್ಮ ಎಂಬುವವರ ಕುಟುಂಬ ಸದಸ್ಯರು ಚುನಾವಣೆ ಬಹಿಷ್ಕರಿಸಿದ್ದಾರೆ. ಕಳೆದ 5 ತಿಂಗಳ ಹಿಂದೆ ಭಾರೀ ಮಳೆಗೆ ಮನೆ ಬಿದ್ದಿದ್ದು ಅಧಿಕಾರಿಗಳು 3,200 ರೂಪಾಯಿ ಚೆಕ್ ಕೊಟ್ಟು ಕೈ ತೊಳೆದುಕೊಂಡಿದ್ರು. ಹೀಗಾಗಿ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ಕುಟುಂಬ ಸದಸ್ಯರು ಮತ ಹಾಕಲು ನಿರಾಕರಿಸಿದ್ದಾರೆ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿ ಕಾಡಾನೆಯೊಂದು ಸಫಾರಿ ವಾಹನವೊಂದನ್ನ ಅಟ್ಟಾಡಿಸಿಕೊಂಡು ಬಂದಿದೆ. ಸಫಾರಿಗೆ ತೆರಳಿದ ವೇಳೆ ಆನೆ ಅಟ್ಯಾಕ್ ಮಾಡಿದ್ದು ವಾಹನವನ್ನು ವೇಗವಾಗಿ ಚಲಾಯಿಸಿ ಪ್ರವಾಸಿಗರು ಅಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ. ಒಂದು ಆನೆ ದಾಳಿ ಮಾಡುತ್ತಲೇ ಆನೆಗಳ ಹಿಂದೆ ವಾಹನದತ್ತ ಓಡಿ ಬಂದಿವೆ. ಸದ್ಯ ಆನೆ ಅಟ್ಯಾಕ್ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಬೆಂಗಳೂರು ತುಮಕೂರು ಮಾರ್ಗದಲ್ಲಿ ಮಂಜು ಕವಿದು ಸವಾರರು ಪರದಾಡುವಂತಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬೆಳಗ್ಗೆ 8 ಗಂಟೆವರೆಗೂ ದಟ್ಟ ಮಂಜು ಆವರಿಸಿದ್ದ ಕಾರಣ ಸವಾರರು ವಾಹನಗಳ ಹೆಡ್ಲೈಟ್ ಅನ್ನು ಆನ್ ಮಾಡಿಕೊಂಡೇ ಸಂಚರಿಸುವಂತಾಗಿತ್ತು. ಅಲ್ಲದೆ ಹೆದ್ದಾರಿಯ ಮಂದಗತಿಯಲ್ಲಿ ವಾಹನಗಳು ಚಲಿಸುವಂತಾಗಿತ್ತು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿರೋ ಕುರುಡಮಲೆ ಗಣಪನಿಗೆ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ಸಲವೂ ಸಾಲಿಗ್ರಾಮ ಶಿಲೆ ಗಣಪನನ್ನ ಬೆಣ್ಣೆಯಲ್ಲಿ ಅಲಂಕರಿಸಲಾಗಿದ್ದು ಭಕ್ತರು ಲಂಬೋದರನನ್ನು ಕಣ್ತುಂಬಿಕೊಂಡ್ರು. ಜೊತೆಗೆ ವಿನಾಯಕನಿಗೆ ಪ್ರಿಯವಾದ ಕಡುಬಿನಲ್ಲಿ ಗರ್ಭಗುಡಿ ಸಿಂಗರಿಸಲಾಗಿತ್ತು. ಬೆಣ್ಣೆ ಕಡುಬಿನ ಅಲಂಕಾರ ಕಂಡ ಸಾವಿರಾರು ಭಕ್ತರು ಪುಳಕಿತರಾಗಿ ಭಕ್ತಿ ಅರ್ಪಿಸಿದ್ರು. ಪತ್ನಿ ಪಾಲಿಗೆ ಹಂತಕನಾಗಿದ್ದೇಗೆ ಪತಿ, ಎಲೆಕ್ಷನ್ ಕ್ಯಾಂಪೇನ್ ವೇಳೆ ರಮೇಶ್ ಕತ್ತಿ ಪುತ್ರನಿಗೆ ತರಾಟೆಗೆ ತೆಗೆದುಕೊಂಡಿದ್ಯಾರು? ಬಾಗಲಕೋಟೆಯ 10 ಗ್ರಾಮದ ಜನರು ಆ ಒಂದು ಗಿಡದ ಹಿಂದೆ ಬಿತ್ತಿದ್ದೇಕೆ ನೋಡೋಣ. ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕಲಬುರಗಿಯ ರಾಘವೇಂದ್ರ ಕಾಲೋನಿಯಲ್ಲಿ ದುಷ್ಕರ್ಮಿಗಳು 2 ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಮನೆ ಬಾಗಿಲು ಮುರಿದು ಒಳನುಗ್ಗಿರೋ ಖದೀಮರು 2 ಮನೆಗಳಲ್ಲಿ ಬೀರನ್ನು ತಡಕಾಡಿ ತಲಾ 20,000 ರೂಪಾಯಿ ನಗದು ಕದ್ದೊಯ್ದಿದ್ದಾರೆ. ಅಲ್ಲದೆ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ರಾಘವೇಂದ್ರ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಯಚೂರಿನ ವಾಸವಿ ನಗರದ ಮನೆಯೊಂದರಲ್ಲಿ ಗ್ಯಾಸ್ ಸೋರಿಕೆಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಶರಣಗೌಡ ಅನ್ನೋರ ಮನೆಯಲ್ಲಿ ಸಿಲಿಂಡರ್ನಿಂದ ಗ್ಯಾಸ್ ಲೀಕ್ ಆಗಿ ಬೆಂಕಿ ಕಾಣಿಸಿಕೊಂಡಿತ್ತು. ತಕ್ಷಣ ಮನೆಯವರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅಪಾಯವಾಗಿಲ್ಲ. ಲಿಂಗಾಯತ ಸಮಾಜವನ್ನ 2A ಮೀಸಲಾತಿಗೆ ತರಬೇಕು ಅಂತ ಬಸವ ಮೃತ್ಯುಂಜಯ ಸ್ವಾಮೀಜಿ ಧಾರವಾಡದಲ್ಲಿ ಆಗ್ರಹಿಸಿದ್ದಾರೆ. ಮೀಸಲಾತಿಗೆ ಒತ್ತಾಯಿಸಿ ಜನವರಿ 14ರಿಂದ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ತೀವಿ ಅಂತಾನೂ ಸ್ವಾಮೀಜಿ ತಿಳಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ಲಿಂಗಾಯತರ ಋಣದಲ್ಲಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಸಿಎಂಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಮನಕಲ್ಲೂರಿನಲ್ಲಿ ಅನ್ನದಾತರು ನಡೆಸುತ್ತಿರುವ ಪ್ರತಿಭಟನೆ 37ನೇ ದಿನಕ್ಕೆ ಕಾಲಿಟ್ಟಿದೆ. ನಾರಾಯಣಪುರ ಬಲದಂಡೆ ಕಾಲುವೆಗೆ 5A ಉಪಕಾಲುವೆ ನಿರ್ಮಾಣಕ್ಕೆ ಅನ್ನದಾತರು ಆಗ್ರಹಿಸಿದ್ದಾರೆ. ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡುಪಲ್ಲಿ ಗ್ರಾಮದಲ್ಲಿ ಉದ್ಘಾಟನೆಯಾಗಿದ್ದರೂ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿ ಕೆಲಸ ಶುರು ಮಾಡಿಲ್ಲ. ಇನ್ನು ಹಳೆ ಕೇಂದ್ರದಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹೊಸ ಕಟ್ಟಡವನ್ನು ಹಾಳು ಬಿಟ್ಟಿದ್ದಾರೆ. 1,70,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ಕಟ್ಟಡದಲ್ಲಿ ಕೆಲಸ ನಿರ್ವಹಿಸಿ ಅಂತ ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ತಾಲೂಕು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಢಾಣಕಶೀರೂರಲ್ಲಿ ಪುಂಡಿ ಗಿಡಕ್ಕೆ ನೂರಾರು ಜನರು ಪೂಜೆ ಸಲ್ಲಿಸಿದ್ದಾರೆ. ಪುಂಡಿ ಗಿಡದಲ್ಲಿ ದುರ್ಗಾದೇವಿ ನೆಲೆಸಿದ್ದಾಳೆ ಅಂತ ವದಂತಿ ಹಬ್ಬಿ ಜನ ಗಿಡದ ಹಿಂದೆ ಬಿದ್ದಿದ್ದಾರೆ. ಅಲ್ಲದೆ ಜೋಗತಿ ಮಹಿಳೆ ಮೈಮೇಲೆ ದುರ್ಗಾದೇವಿ ಬಂದು ನೆಲೆಸಿರುವುದಾಗಿ ಹಬ್ಬಿದ ಗಾಳಿ ಸುದ್ದಿಗೆ ಜನ ಮರಳಾಗಿದ್ದಾರೆ. 10 ಹಳ್ಳಿಯಿಂದ ಜನ ಹೊಲದಲ್ಲಿರೋ ಪುಂಡಿ ಗಿಡದ ದರ್ಶನ ಪಡೆಯುತ್ತಿದ್ದಾರೆ. ಹೈದರಾಬಾದ್ ಆಸ್ಪತ್ರೆಯಲ್ಲಿ ರಜನಿಕಾಂತ್ ಆರೋಗ್ಯ ಹೇಗಿದೆ? ಆಂಧ್ರಪ್ರದೇಶದಲ್ಲಿ ಬೆಂಗಳೂರಿನ ಮಹಿಳೆಯರು ಮೃತಪಟ್ಟಿದ್ದೇಕೆ? ಶಬರಿಮಲೆಯ ಆದಾಯಕ್ಕೆ ಕೊರೋನಾ ಕೊಕ್ಕೆ ಹಾಕಿದ ಹೇಗೆ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಹೈದರಾಬಾದ್ನ
ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ನಟ ರಜನಿಕಾಂತ್ಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಇಂದು ಸಹ ರಜನಿಕಾಂತ್ಗೆ ವೈದ್ಯರು ಹಲವು ಪರೀಕ್ಷೆ ಮಾಡಲಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಆರೋಗ್ಯ ಸ್ಥಿರವಾಗಿದ್ದು ಆಸ್ಪತ್ರೆಯ ಬಳಿ ಯಾರೂ ಬರದಂತೆ ರಜನಿಕಾಂತ್ ಮನವಿ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಈಶಾನ್ಯ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಅಸ್ಸಾಂನ ಗೌಹಾಟಿಗೆ ಆಗಮಿಸಿರುವ ಅಮಿತ್ ಶಾ ಇಂದು ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ರಾಜ್ಯದ 8,000 ಸಾಂಪ್ರದಾಯಿಕ ವೈಷ್ಣವ ಮಠಗಳಿಗೆ ಆರ್ಥಿಕ ಅನುದಾನ ವಿತರಣೆ ಮಾಡಿದರು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಸಂಚನ್ನ ಪೊಲೀಸರು ವಿಫಲಗೊಳಿಸಿದ್ದಾರೆ. ನರ್ವಾಲ್ ಬಳಿ ಆಲ್ಟೋ ಕಾರಿನಲ್ಲಿ ಇಟ್ಟಿದ್ದ 1 ಕೆಜಿ ಸೀರೀಸ್ ರೈಫಲ್, 1 ಪಿಸ್ತೂಲ್, 2 ಮ್ಯಾಗಜಿನ್, 60 AK ರೌಂಡ್ಸ್, 15 ಪಿಸ್ತೂಲ್ ರೌಂಡ್ಸ್ ವಶಕ್ಕೆ ಪಡೆದಿದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದು ಭಾರೀ ಅನಾಹುತ ತಪ್ಪಿದೆ. ಭಾರತದಲ್ಲಿ ಕ್ರೂರಿ ಕೊರೋನಾ ವೈರಸ್ನ ಅಬ್ಬರ ದಿನೇ ದಿನೇ ಕಡಿಮೆಯಾಗ್ತಿದ್ರೂ ಕೆಲ ಭಾಗಗಳಲ್ಲಿ ವೈರಸ್ ರಣಕೇಕೆ ಹಾಕ್ತಿದೆ. ಕೇವಲ 24 ಗಂಟೆಗಳ ಅವಧಿಯಲ್ಲಿ 22,272 ಜನರಿಗೆ ಸೋಂಕು ವಕ್ಕರಿಸಿಕೊಂಡಿದೆ. ಒಂದೇ ದಿನ ಸೋಂಕಿನಿಂದ 251 ಜನರು ಬಲಿಯಾಗಿದ್ದಾರೆ. ದೇಶದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 1,69,69,118ಕ್ಕೆ ಏರಿಕೆಯಾಗಿದ್ದು ಈವರೆಗೆ 1,47,343 ಜನ ಸಾವನ್ನಪ್ಪಿದ್ದಾರೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿ ದೆಹಲಿಯಲ್ಲಿ ರೈತರು ನಡೆಸಿರುವ ಹೋರಾಟ 31ನೇ ದಿನಕ್ಕೆ ಕಾಲಿಟ್ಟಿದೆ. ದೆಹಲಿ ಹಾಗೂ ಸುತ್ತಲಿನ ಗಡಿ ಪ್ರದೇಶಗಳಾದ ಚಿಲ್ಲಾ, ಗಾಜಿಪುರ್, ಸಿಂಘು, ಟಿಕ್ರಿ ಬಾರ್ಡರ್ನಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಹೋರಾಟ ತೀವ್ರಗೊಂಡಿದೆ. ತೀವ್ರ ಚಳಿ, ಶೀತಗಾಳಿಯನ್ನು ಲೆಕ್ಕಿಸದೆ ರೈತರು ಹೋರಾಟ ನಡೆಸುತ್ತಿದ್ದು ಕಾಯ್ದೆ ಹಿಂಪಡೆಯುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಎಂದು ಆಗ್ರಹಿಸಿದ್ದಾರೆ. ರೈತರು ನಡೆಸಿರುವ ಹೋರಾಟ ತೀವ್ರ ಸ್ವರೂಪ ಪಡೆದಿದ್ದು ಸಿಂಘು ಬಾರ್ಡರ್ನಂತೆ ದೆಹಲಿ ಉತ್ತರ ಪ್ರದೇಶ ಗಡಿ ಘಾಜಿಪುರ್ ಬಾರ್ಡರ್ನಲ್ಲಿ ಮತ್ತೊಂದು ಟೆಂಟ್ ಸಿಟಿ ನಿರ್ಮಾಣವಾಗಿದೆ. ಚಳಿ ಹಾಗೂ ಶೀತಗಾಳಿಯಿಂದ ರಕ್ಷಿಸಿಕೊಳ್ಳಲು ಪ್ರತಿಭಟನಾ ನಿರತ ರೈತರು ಟೆಂಟ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಸಿಂಘು ಬಾರ್ಡರ್ನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಕೊರೋನಾ ಭೀತಿ ನಡುವೆಯೂ ತಿರುಪತಿ ದೇಗುಲಕ್ಕೆ ಭಾರೀ ಪ್ರಮಾಣದ ಆದಾಯ ಹರಿದು ಬಂದಿದೆ. ವೈಕುಂಠ ದ್ವಾರ ತೆರೆಯುವುದರಿಂದ ಕಳೆದ 24 ಗಂಟೆಗಳ ಅವಧಿಯಲ್ಲಿ 42,825 ಭಕ್ತರು ವೆಂಕಟೇಶ್ವರನ ದರ್ಶನ ಪಡೆದಿದ್ದು 4.39 ಕೋಟಿ ಹುಂಡಿ ಆದಾಯ ಸಂಗ್ರಹವಾಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದ ಆದಾಯದ ಮೇಲೆ ಕೊರೋನಾ ಭಾರೀ ಪ್ರಮಾಣ ಬೀರಿದೆ. ಶಬರಿಮಲೆ ತೀರ್ಥ ಯಾತ್ರೆಯ 39 ದಿನಗಳ ಅವಧಿಯಲ್ಲಿ ಕೇವಲ 71,706 ಭಕ್ತರು ಮಾತ್ರ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ. ಹೀಗಾಗಿ ಈ ಬಾರಿ 9.09 ಕೋಟಿ ಮಾತ್ರ ಆದಾಯ ಬಂದಿದೆ. ಕಳೆದ ಬಾರಿ ಇದೇ ಅವಧಿಯಲ್ಲಿ 156.60 ಕೋಟಿ ಆದಾಯ ಬಂದಿತ್ತು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.